ಇವತ್ತಿನ ಈ ಚುನಾವಣೆ ನನ್ನ ಗೆಲುವಲ್ಲ, ನಿಮ್ಮ ಗೆಲುವು. ಬೆಂಬಲ ನಿಮ್ಮ ಮೇಲೆ ಏನಿದ್ದೀರಿ, ಇದಕ್ಕೆ ಕಾರಣ ನಮ್ಮ ಸಂಘದ ಅಭಿವೃದ್ಧಿ. ಈ ಸಂಘದ ಅಭಿವೃದ್ಧಿಗೋಸ್ಕರ ನನ್ನನ್ನ ಒಬ್ಬರೊಂದಿಗೆ ಎಲ್ಲ ಬೆಂಬಲಿಸಿದ್ದೀರಿ, ಬಹುಮತವನ್ನು ಕೊಟ್ಟಿದ್ದೀರಿ. ನನಗೆ ಎಲ್ಲ ವಕೀಲರು ಮತ್ತು ವಕೀಲ ಮಹಿಳಾ ಮಿತ್ರರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ನಾನು ಹಲವು ಕನಸುಗಳನ್ನು ಹೊತ್ತು ಈ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ. ಆ ಒಂದು ಕನಸುಗಳಿಗೆ ತಾವೆಲ್ಲ ನೀರೆರೆದು ಇವತ್ತು ನನಗೆ ಮತವನ್ನು ಕೊಟ್ಟಿದ್ದೀರಿ. ನನ್ನ ಎಲ್ಲ ಕಾರ್ಯಕಾರಿ ಸಮಿತಿಯ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರನ್ನ ಒಟ್ಟುಗೂಡಿಸಿಕೊಂಡು ಈ ಸಂಘವನ್ನ ಒಂದು ಮಾದರಿ ಸಂಘವಾಗಿ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಇದಕ್ಕೆ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮೆಲ್ಲರ ಸಹಕಾರ ಬೇಕು. ಎಲ್ಲ ವಕೀಲರುಗಳನ್ನ ಸಮಾನವಾಗಿ ಕಾಣ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಇದರಲ್ಲಿ ಯಾವುದೇ ಇದಿಲ್ಲ. ಇಲ್ಲಪ್ಪ, ನಾನು ವಕೀಲರ ಸಂಘದ ಅಧ್ಯಕ್ಷ ಅಲ್ಲ, ವಕೀಲರ ಸಂಘದ ಸೇವಕನಾಗಿ ಕೆಲಸವನ್ನ ಮಾಡ್ತೀನಿ. ನನ್ನ ಸಹಮಿತ್ರಗಳು ಈ ಒಂದು ಗೆಲುವಿಗೆ ನನ್ನ ಎಲ್ಲ ಸಹಮಿತ್ರಗಳು ಹಗಲು ರಾತ್ರಿ ಕಳೆದ 15 ದಿವಸಗಳಲ್ಲಿ ಸಕ್ರಿಯ ಕೆಲಸವನ್ನು ಮಾಡಿದ್ದಾರೆ. ಅವರೆಲ್ಲರೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನನ್ನ ಪತ್ನಿ ನನ್ನ ಬೆನ್ನೆಲುಬಾಗಿ ನಿಂತು ನನ್ನ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ. ವಕೀಲರನ್ನ ಘನತೆಯಿಂದ ಒಂದು ಬುದ್ಧಿಮತ್ತೆಯಿಂದ ನಾನು ನೋಡ್ತಾ ಇದ್ದೇನೆ. ಅದೇ ದೃಷ್ಟಿಕೋನ ಹೋಗ್ತೇನೆ. ಯಾವುದೇ ರೀತಿಯ ಚ್ಯುತಿ ಬರ್ತಕ್ಕಂಥ ಕೆಲಸವನ್ನ ನನ್ನ ಅವಧಿಯಲ್ಲಿ ನಾನು ವಕೀಲರಿಗೆ ಮಾಡೋದಿಲ್ಲ. ಆ ಒಂದು ಪ್ರತಿಜ್ಞೆಯನ್ನ ನಿಮ್ಮಿಂದ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರ ಜೊತೆಗೆ ನನ್ನ ದೊಡ್ಡ ಕನಸಿದೆ. ನಾನು ನನ್ನ ರಾಜಕಾರಣಕ್ಕೆ ಬಳಸಂತ ಗುರುವನ್ನೆಲ್ಲ ದೇವರು ಅವ್ರ ಹೆಸರಿನಲ್ಲಿ ಸಂಘಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ನೀಡಬೇಕು. ಈ ಹಿರಿಯರು ಸಾಕ್ಷಿ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿದ್ದಾರೆ. ಇದಕ್ಕೆ ಎಲ್ಲ ವಕೀಲರು ಕೂಡ ಸಹಕಾರವನ್ನು ಕೊಡಬೇಕು. ಅದನ್ನು ಕೊಟ್ಟಂತ ಸಂದರ್ಭದಲ್ಲಿ ವಕೀಲ ಸಂಘ ಕೂಡ ಅಭಿವೃದ್ಧಿ ಆಗುತ್ತೆ. ಆ ಮಹಾನ್ ವ್ಯಕ್ತಿಯ ಒಂದು ಹೆಸರನ್ನ ಉಳಿಸ್ತಕ್ಕಂಥ ಕೆಲಸ ಮಾತನ್ನ ಹೇಳ್ತಾ ತಮ್ಮನೆ ಶ್ರೀ ಎಸ್.ಎಂ. ಕೃಷ್ಣರವರ ಹೆಸರಿನಲ್ಲಿ ಈ ಒಂದು ಜಾಗದಲ್ಲಿ ಒಂದು ಭವ್ಯವಾದ ವಕೀಲರ ಭವನವನ್ನು ಕಟ್ಟಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದೇನೆ. ಇದಕ್ಕೆ ಎಲ್ಲ ಜನಪ್ರತಿನಿಧಿಗಳು ಕೂಡ ಸಹಕಾರವನ್ನು ನೀಡುತ್ತಿದ್ದಾರೆ. ಆದ್ರಿಂದ ಇವುಗಳು ಕೂಡ ಬೆನ್ನೆಲುಬಾಗಿ ನಿಂತರೆ ಖಂಡಿತವಾಗಿ ಕೆಲಸವನ್ನು ಸಾಧಿಸ್ತೀರಿ ಅಂತ ಹೇಳಿ ನನ್ನ ಜೊತೆಗೆ ಇವತ್ತು ಸತೀಶ್ ಅವರು ಪ್ರಧಾನ ಕಾರ್ಯದರ್ಶಿ ಆಯ್ಕೆಯಾಗಿದ್ದಾರೆ. ಉಳಿಕೆ ಪದಾಧಿಕಾರಿಗಳು ಕೂಡ ಆಯ್ಕೆಯಾಗಿದ್ದಾರೆ. ಅವರೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಮ್ಮಲ್ಲಿ ಯಾವುದೇ ಭೇದ ಭಾವ ಮಾಡಿದರೆ ಸಂಘದ ದೃಷ್ಟಿಯಿಂದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾ ಯಾರು ಕೇಳ ಮಾಡ್ತಾರೆ. ಸರ್, ಇವತ್ತು ವಿಧಾನಸೌಧಕ್ಕೆ ಮಂಡ್ಯ ವಕೀಲರ ಅಧ್ಯಕ್ಷರು ಬಂದಿದ್ದಾರೆ. ಏನಕ್ಕೆ ಅಂತ ತಿಳಿಸ್ಕೊಡ್ಬೋದಾ? ನಾನು ಮಂಡ್ಯ ವಕೀಲ ಸಂಘದ ಅಧ್ಯಕ್ಷನಾಗಿ ನಮ್ಮ ಎಲ್ಲ ವಕೀಲರ ಸಂಪೂರ್ಣ ಸಹಕಾರದಿಂದ ಆಯ್ಕೆಯಾಗಿದ್ದೇನೆ. ವಕೀಲ ಸಂಘವನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡ್ತಕ್ಕಂಥ ಕನಸನ್ನು ನಾನು ಹೊತ್ತಿದ್ದೇನೆ. ಅದಕ್ಕೆ ಪುಷ್ಟಿ ನೀಡುವಂತೆ ನನ್ನ ಎಲ್ಲ ವಕೀಲರು ಕೂಡ ನನಗೆ ಮತವನ್ನು ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಮುಂದಿನ ಸೋಮವಾರ ನಾನು ಅಧಿಕಾರವನ್ನು ಕೂಡ ಇಂದಿನ ಕಾರ್ಯಕಾರಿ ಸಮಿತಿಯಿಂದ ಸ್ವೀಕರಿಸ್ತಾ ಇದ್ದೇನೆ. ಈಗ ನನಗೆ ಹಲವಾರು ಸ್ನೇಹಿತರುಗಳು, ಶಾಸಕರುಗಳು ನನಗೆ ತುಂಬ ಪರಿಚಯ ಇರ್ತಕ್ಕಂಥವರು ಇದ್ದರು. ಅವ್ರನ್ನ ನೋಡೋದಕ್ಕೋಸ್ಕರ ಇವತ್ತು ಬೆಂಗಳೂರಿನ ವಿಧಾನಸೌಧಕ್ಕೆ ಬಂದಿದ್ದೇನೆ ಮತ್ತು ಅವ್ರನ್ನೆಲ್ಲರೂ ಭೇಟಿ ಮಾಡಿ ಸಂಘದ ಅಭಿವೃದ್ಧಿಗೆ ನಾನು ಅವರುಗಳ ಸಹಕಾರವನ್ನು ಕೋರ್ತಾ ಇದ್ದೇನೆ. ನನ್ನ ಬಹುದೊಡ್ಡ ಕನಸಿದೆ. ನಮ್ಮ ಸಂಘದ ಆವರಣದಲ್ಲಿ ಒಂದು ದೊಡ್ಡ ವಕೀಲರ ಭವನವನ್ನು ನಿರ್ಮಿಸಬೇಕು ಅಂತೇಳಿ. ಆ ವಕೀಲರ ಭವನಕ್ಕೆ ಎಲ್ಲರ ಸಹಕಾರ ಅಗತ್ಯ ಇದೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರನ್ನ ಭೇಟಿ ಮಾಡಿ ಅವರುಗಳ ಸಹಕಾರವನ್ನು ಕೋರ್ತಾ ಇದ್ದೇನೆ. ಅವರೆಲ್ಲರೂ ಕೂಡ ಸಕಾರಾತ್ಮಕ ಸ್ಪಂದಿಸ್ತಾ ಇದ್ದಾರೆ. ನನ್ನ ಅವಧಿ ಕೇವಲ 2 ವರ್ಷ ಇರೋದ್ರಿಂದ ಆ 2 ವರ್ಷಗಳ ಅವಧಿನಲ್ಲಿ ನಾನು ಅಂದ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಹೇಳಿ ಈ ಒಂದು ಭೇಟಿ ಕಾರ್ಯಕ್ರಮ ಇಟ್ಕೊಂಡಿದ್ದೇನೆ. ನಾನು ಸಾಮಾನ್ಯವಾಗಿ ವಿಧಾನಸೌಧಕ್ಕೆ ಆವಾಗ ಬರ್ತಾ ಇರ್ತೇನೆ. ಆ ನಿಟ್ಟಿನಲ್ಲಿ ಕೂಡ ಇವತ್ತು ಬಂದಿದ್ದೇನೆ. ಸರ್, ಇವತ್ತು
ಯಾರು ಹೇಳಿದ್ರು ಇಲ್ಲಿ ನಮ್ಮ ವಿಧಾನಸೌಧ ಇರೋರು ಮಂಡ್ಯದಿಂದ ಅಧ್ಯಕ್ಷ ಬಂದಿದ್ದಾರೆ, ಗುಡಿಗೆ ಹೋಗಿದ್ದಾರೆ, ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ. ನೇರವಾಗಿ ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಎಸ್ ಎಂ ಕೃಷ್ಣ ಈ ನಾಡು ಕಂಡ ಒಬ್ಬ ಆದರ್ಶನೀಯ ನಾಯಕ. ನನ್ನ ಜೀವನದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಪ್ರಭಾವ ಅತ್ಯಂತ ಶ್ರೇಷ್ಠವಾದದ್ದು. ಅವರ ಜೀವನವೇ ನನ್ನ ಆದರ್ಶನೀಯ ಬದುಕು. ಕೃಷ್ಣರವರ ಒಡನಾಡಿಯಾಗಿ ಸುಮಾರು 30-35 ವರ್ಷಗಳಿಂದ ಬೆಳೆದು ಬಂದ ನಾನು ಅವರ ಹೆಸರನ್ನು ಚಿರಸ್ಥಾಯಿಗೊಳಿಸಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಆ ನಿಟ್ಟಿನಲ್ಲಿ ನಮ್ಮ ವಕೀಲರ ಸಂಘದ ಆವರಣದಲ್ಲಿ ನಿರ್ಮಿಸತಕ್ಕಂಥ ವಕೀಲರ ಭವನಕ್ಕೆ ಅವರ ಹೆಸರನ್ನು ಇಡಬೇಕು. ಆ ಮೂಲಕ ಅವರ ಹೆಸರನ್ನು ಮಂಡ್ಯ ಜಿಲ್ಲೆ ಸೇರಿದಂತೆ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ನೀಡಬೇಕು ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಮತ್ತು ನನ್ನ ವ್ಯಕ್ತಿತ್ವದ ಹಿಂದೆ ಇರ್ತಕ್ಕಂಥದ್ದು ಎಸ್ ಎಂ ಕೃಷ್ಣ, ಅದ್ರಲ್ಲಿ ಎರಡು ಮಾತಿಲ್ಲ. ನನ್ನನ್ನು ಯಾರೇ ಗೊತ್ತಿಡಿದ್ರು ಕೂಡ ನನ್ನ ಎಸ್ ಎಂ ಕೃಷ್ಣ ಅವರ ಬಳಗ, ಎಸ್ ಎಂ ಕೃಷ್ಣ ಅವರ ಶಿಷ್ಯ ಅಂತ ಗೊತ್ತಿಡಿದ್ರಿಂದ ನಾನು ಕೃಷ್ಣರವರಲ್ಲಿ ನನ್ನ ಜೀವನದಲ್ಲಿ ಕೃಷ್ಣರವರು ಒಳ ಹೊಕ್ಕಿದ್ದಾರೆ, ನನ್ನಲ್ಲಿ ಕೃಷ್ಣವರು ಬದುಕಿದ್ದಾರೆ. ಸರ್, ಈಗ ಮಾನ್ಯ ಎಸ್ ಎಂ ಕೃಷ್ಣವರು ಮುಖ್ಯಮಂತ್ರಿ ಆಗಿದ್ದಾಗ ಅಥವಾ ಈಗಾಗಲೇ ರಾಜ್ಯಪಾಲರು ಅಂತ ಹೇಳ್ತಾ ಇದ್ರು, ಈ ಅವಧಿನಲ್ಲಿ ತಾವೇನಾರು ಅವ್ರ ಜೊತೆ ಒಳ್ಳಾಡಿಕೊಂಡು ವಕೀಲರ ಬಗ್ಗೆ ಏನಾದ್ರು ಅನುಕೂಲ ಆಗಲಿ ಅಥವಾ ಜನಗಳಿಗೆ ಏನಾದ್ರು ಒಂದು ಒಳ್ಳೆಯದನ್ನೇನೋ ಬಯಸಿ ಆ ಕೆಲಸ ಪೂರೈಸ್ಕೊಂಡಿದ್ರಾ? ಎಸ್ ಎಂ ಕೃಷ್ಣರವರು ಉಪಮುಖ್ಯಮಂತ್ರಿಗಳಾಗಿದ್ದಾಗಿದ್ದನ್ನು ಕೂಡ ನಾನು ಒಡನಾಡಿ ಅಲ್ಲಿಂದ ಅವರು ಈ ಕಾಲವಾಗವರು ಕೂಡ ಅವ್ರನ್ನ ನಾನು ಯಾವತ್ತೂ ಬಿಟ್ಟು ಆಗಲಿಲ್ಲ. ಅವ್ರು BJP ಹೋದಾಗಲೂ ಕೂಡ ಅವ್ರ ಹಿಂದೆನೇ ಹೋಗಿದ್ದೆ. ಅವರು ಈ ಭೂಮಿಯನ್ನು ಬಿಟ್ಟು ಡಿಸೆಂಬರ್ 10ನೇ ತಾರೀಕು 2024 ಕೂಡ ಅವರು ಒಡನಾಡಿಯಾಗಿ ಇವತ್ತು ಒಡನಾಡಿಯಾಗಿರ್ತೀನಿ. ನನ್ನ ಜೀವಿತಾವಧಿಯ ಕೊನೆ ಉಸಿರಿನವರು ಕೃಷ್ಣರವರ ಹೆಸರಿನಲ್ಲಿ ನಾನು ಜೀವಿತ ಬದುಕ್ತೀನಿ. ಮತ್ತು ಮಂಡ್ಯದಲ್ಲಿ ಈಗೇನು ಹೊಸ ಕೋರ್ಟ್ ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ ಅದು ಎಸ್ ಎಂ ಕೃಷ್ಣರವರ ಕೊಡುಗೆ. ಬಹುತೇಕ ವಕೀಲರಿಗೆ ಗೊತ್ತಿಲ್ಲ, ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಆ ಒಂದು ವಕೀಲರ ಕಟ್ಟಡವನ್ನು ಕಟ್ಟಿಕೊಟ್ರು. ಮತ್ತು ನಮ್ಮ ಸಂಘವನ್ನು ಪುನರುಜ್ಜೀವನಗೊಳಿಸಿದಂಥವರು 2002ನೇ ಇಸ್ವಿನಲ್ಲಿ ಎಸ್ ಎಂ ಕೃಷ್ಣರವರು ಹಲವಾರು ಕೊಡುಗೆಗಳು ಕೊಟ್ಟಿದ್ದಾರೆ. ಮತ್ತು ಅದೇ ರೀತಿ ಬೆಂಗಳೂರಿನಲ್ಲೂ ಕೂಡ ವಕೀಲರ ಸಂಘಕ್ಕೆ, ವಕೀಲರ ಭವನಕ್ಕೆ ಎಲ್ಲದಕ್ಕೂ ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ. ಮೂಲತಃ ಅವರು ಕೂಡ ವಕೀಲ ವೃತ್ತಿಯಿಂದ ಬಂದಂಥವರು, ಈ ರಾಷ್ಟ್ರಕ್ಕೆ ದೊಡ್ಡ ಕೊಡುಗೆಯಾಗಿ ಬದುಕಿದ್ದಂಥವ್ರು. ಅಂಥವ್ರು ನಮ್ಮ ವಕೀಲ ವೃತ್ತಿಯಲ್ಲಿ ಇದ್ದರು ಅಂತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ. ಸರ್, ಸೋಮವಾರ ನೀವು ಹೊಸದಾಗಿ ಒಂದು ಅಧಿಕಾರ ಸ್ವೀಕರಿಸ್ತಾ ಇದ್ದೀರಾ, ಮಂಡ್ಯ ವಕೀಲರ ಜಿಲ್ಲಾಧ್ಯಕ್ಷರ ಅಂತೇಳಿ. ನಿಮ್ಮ ಒಂದು ಕನಸು ಈಡೇರಲಿ ಅಂತೇಳಿ ನಮ್ಮ ವತಿಯಿಂದ ಶುಭ ಕೋರ್ತಾ ಇದ್ದೀವಿ ಸರ್. ನಮಸ್ತೆ. ತುಂಬ ಧನ್ಯವಾದಗಳು.